ಬರ್ಲೇಬೇಕು ಪಾಪ, ಇಂಪಾರ್ಟೆಂಟ್ ಅಲ್ವಾ? ಇಂಪಾರ್ಟೆಂಟ್ ಸರ್, ಮತ್ತೆ ಬರ್ತಾರೆ. ರಿಪೋರ್ಟ್ ಸಬ್ಮಿಟ್ ಮಾಡಿ. ಜಾನ್ ಮೈಕೆಲ್ ಕುನಾ ನಿವೃತ್ತ ನಮ್ಮ ಹೈಕೋರ್ಟ್ನ ನ್ಯಾಯಾಧೀಶರು. ಅವರು ಕಾಲ್ತು ಉಳಿತದಿಂದ 11 ಜನ ಸತ್ತಿದ್ರಲ್ಲ, ಅದ್ರ ಬಗ್ಗೆ ಒನ್ ಮ್ಯಾನ್ ಜುಡಿಷಿಯಲ್ ಕಮಿಷನ್ ಅನ್ನು ಮಾಡಿದ್ರು. ಅವರು ಇವತ್ತು ವರದಿಯನ್ನು ಕೊಟ್ಟಿದ್ದಾರೆ. 2 ವಾಲ್ಯೂಮ್ಗಳಲ್ಲಿ, 2 ಬಿಗ್ ವಾಲ್ಯೂಮ್ಸ್, 2 ವಾಲ್ಯೂಮ್ಗಳಲ್ಲಿ ಕೊಟ್ಟಿದ್ದಾರೆ. ನಾನು ಪೂರ್ಣ ಓದಕ್ಕಾಗಿಲ್ಲ. ನಾಳಿದ್ದು 17ನೇ ತಾರೀಕು ಕ್ಯಾಬಿನೆಟ್ ಇದೆ. 17ನೇ ತಾರೀಕು ಕ್ಯಾಬಿನೆಟ್ನಲ್ಲಿ ಮಂಡಿಸಿ, ಇನ್ ದಿ ಮೀನ್ ವೈಲ್ ಅಲ್ಲಿ ಏನೇನು ಫೈಂಡಿಂಗ್ಸ್ ಇದೆ, ಶಿಫಾರಸುಗಳಿದ್ದಾವೆ, ಅವನ್ನೆಲ್ಲ ನೋಡಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೀವಿ. ರೆಕಮೆಂಡೇಶನ್ ಬಗ್ಗೆ ನಾನು ಚರ್ಚೆ ಹೇಳಿದೆ ಸರ್. ರೆಕಮೆಂಡೇಶನ್ ಸಮ್ಮರಿ ಹೇಳಿದಾರೆ ಸರ್. ಸಮ್ಮರಿ ರೆಕಮೆಂಡೇಶನ್ ಫ್ಯಾಕ್ಟ್ ಫೈಂಡಿಂಗ್ ಬಗ್ಗೆ ಹೇಳಿದ್ರ ನಿಮಗೆ ಹೇಳಿದ್ರ ಸರ್? ಹೇಳಿದ್ದಾರೆ. ನಾನು ಪೂರ ಓದಿಲ್ಲಪ್ಪ. ಈಗ ಅವರು ವರದಿ ಕೊಟ್ಟಿದ್ದಾರೆ, 2 ವಾಲ್ಯೂಮ್ಸ್ನಲ್ಲಿದೆ. ಓದಬೇಕಲ್ವಾ? ಏನು ಫೈಂಡಿಂಗ್ಸ್ ಕೊಟ್ಟಿದ್ದಾರೆ, ಏನು ಶಿಫಾರಸು ಮಾಡಿದ್ದಾರೆ, ಅವೆಲ್ಲ ಓದಬೇಕಲ್ಲ. ಅದ್ರ ಮೇಲೆ ಚರ್ಚೆ ಮಾಡಿ ದಿ ಗೌರ್ಮೆಂಟ್, ಕ್ಯಾಬಿನೆಟ್ ವಿಲ್ ಟೇಕ್ ಎ ಡಿಸಿಷನ್. ನೀನೊಬ್ಬ ಎಲ್ಲ ಮಿಸ್ಟರ್ ಮೈಕೆಲ್ ಕುನಾ, who is a retired High Court judge, Karnataka High Court judge. He submitted a report today to me and Chief Secretary also. Chief Secretary was also present. The report is in 2 volumes. This is regarding stampede. Recently it took place near the Karnataka Cricket Stadium. Karnataka Cricket Association Stadium. 11 people have died due to the stampede. I have appointed one-man commission to inquire into the matter and to give the report. Accordingly, Mr. Kuna has submitted a report today. I have yet to go through the reports. It will be placed before the cabinet, next cabinet, discussed in detail, and whatever findings Mr. Kuna made, commission made, and recommendations made by the commission, we will discuss all these things and cabinet would take a decision. ಪೊಲೀಸ್ ಅಧಿಕಾರಿಗಳು ಸಸ್ಪೆಂಡ್ ಮಾಡೋದು ಪಡುತ್ತೆ. ಸಿಐಟಿ ಅವರು ಸರ್ಕಾರ ತೆಗೆದುಕೊಂಡು ತೀರ್ಮಾನಕ್ಕೆ ಅವರು ವಿರುದ್ಧವಾಗಿ ಆದೇಶ ಕೊಟ್ಟಿದ್ದಾರೆ. ಕ್ಯಾಟ್ನವರು ಪೊಲೀಸ್ ಅಧಿಕಾರಿಗಳ ಫೈಲು ಅಂತ ಹೇಳ್ಬಿಟ್ಟು ಸರ್ಕಾರ ಡಿಸಿಷನ್ ತಗೊಂಡು ಸಸ್ಪೆಂಡ್ ಮಾಡಿದ್ರಿ.
ಅದಕ್ಕೆ ತಜ್ಞರ ಬಗ್ಗೆ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಈ ಒಂದು ವರದಿಯಲ್ಲಿ ಅದ್ರ ಬಗ್ಗೆ ಮಾಹಿತಿ ಇತ್ತು ಸರ್, ಅಥವಾ ವರದಿ ಗೊತ್ತಿಲ್ಲ ನನಗೆ, ಓದ್ಬೇಕಲ್ಲಪ್ಪ, ಗೊತ್ತಿಲ್ಲ ನನಗೆ. ಕೇಳ್ರಿ, ಸುಮ್ನೆ ಒಬ್ಬೊಬ್ರು ಒಂದೊಂದು ಮಾತಾಡಬೇಡಿ. ಐ ಹ್ಯಾವ್ ಗಾನ್ ಥ್ರೂ ದಿ ರಿಪೋರ್ಟ್ಸ್. I will go through the reports. The meeting, cabinet meeting is called on 17th of this month. ಸರ್ ಇದು ಕ್ಲಿಯರ್ ಇದೆ, ನಿಗಮ The ಮಂಡಳಿ ಇದೆ. ಕೇಳಯ್ಯ, ನೀವು ನೋಡಿ, ಸುಮ್ನೆ ಆತರ ಮಾಡಕ್ ಹೋಗ್ಬೇಡಿ. ಏನೇನೋ ಊಹೆಗಳನ್ನೆಲ್ಲ ಮಾಡ್ಕೊಂಡು ಬರೆಯಕ್ ಹೋಗ್ಬೇಡಿ. ಕ್ಯಾಬಿನೆಟ್ ಅವರು 2 ವಾಲ್ಯೂಮ್ ನಲ್ಲಿ ಕೊಟ್ಟಿದ್ದಾರೆ. 2 ವಾಲ್ಯೂಮ್ ನಲ್ಲಿ ಓದ್ಬೇಕಲ್ವಾ? ನೆಕ್ಸ್ಟ್ ಕ್ಯಾಬಿನೆಟ್ ಮುಂದೆ ತಗೊಬಂದು ಡಿಸ್ಕಸ್ ಮಾಡಿ ವಿಲ್ ಟೇಕ್ ಎ ಡಿಸಿಷನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.